ಮದ್ದೂರು ನಗರದಲ್ಲಿ ಕದಲೂರು ಉದಯ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಡೆಯುತ್ತಿರುವ ಮದ್ದೂರು ಉತ್ಸವಕ್ಕೆ ಜನರಿಂದ ಅಭೂತಪೂರ್ವ ಸ್ಪಂದನೆ ವ್ಯಕ್ತವಾಗುತ್ತಿರುವುದು ಸಂತಸ ತಂದಿದೆ ಎಂದು ಶಾಸಕ ಕೆಎಂ ಉದಯ್ ತಿಳಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಮದ್ದೂರು ಉತ್ಸವ ಸಂಬಂಧ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಮಾತನಾಡಿದರು. ಮದ್ದೂರು ಉತ್ಸವದ ಪ್ರಾರಂಭೋತ್ಸವದ ಅಂಗವಾಗಿ ಶನಿವಾರ ನಡೆದ ಮ್ಯಾರಥಾನ್ ನಿರೀಕ್ಷೆಗೂ ಮೀರದ ಜನರ ಬಂದಿದ್ದು ಹಾಗೂ ಮದ್ದೂರಮ್ಮನ ದನಗಳ ಜಾತ್ರೆಗೆ ಹೆಚ್ಚಿನ ಪ್ರಮಾಣದಲ್ಲಿ ದನಗಳು, ಟಗರುಗಳು ಬಂದು ಕಳೆಗಟ್ಟಿರುವುದು ಖುಷಿ ತಂದಿದೆ ಎಂದರು. ಮದ್ದೂರು ಉತ್ಸವದ ಅಂಗವಾಗಿ ಪ್ರಮುಖ ಬೀದಿಗಳಲ್ಲಿ ವಿದ್ಯುತ್ ದೀಪಾಲಂಕಾರದ ವ್ಯವಸ್ಥೆಗೆ ಚಾಲನೆ ನೀಡಲಿದ್ದು, ಮೇ 8ವರೆಗೂ ದೀಪಾಲಂಕಾರವಿದ್ದು, ಇದರಿಂದ ಮದ್ದೂರಮ್ಮನ ಹಬ್ಬಕ್ಕೆ ವಿಶೇಷ ಮೆರುಗು ಬರಲಿದೆ ಎಂದರು. ಮಂಗಳವಾರ ಮತ್ತು ಬುಧವಾರ ವಾಲಿಬಾಲ್ ಮತ್ತು ಕಬಡ್ಡಿ ಪಂದ್ಯಾವಳಿ ಆಯೋಜಿಸಲಾಗಿದ್ದು, ನಗರದ ತಾಲೂಕು ಕ್ರೀಡಾಂಗಣ ಹಾಗೂ ಜೂನಿಯರ್ ಕಾಲೇಜು ಆವರಣದಲ್ಲಿ ಪಂದ್ಯಾವಳಿಗಳು ನಡೆಯಲಿದ್ದು, ವಿಜೇತ ತಂಡಗಳಿಗೆ ಕ್ರಮವಾಗಿ 50,000, 25,000, 10,000 ನಗದು ಬಹುಮಾನ ನೀಡಲಾಗುವುದರ ಜೊತೆಗೆ 10,000 ರೂಪಾಯಿ ಸಮಾಧಾನಕರ ಬಹುಮಾನ ನೀಡಲಾಗುವುದು ಎಂದರು. ಬಹಳಷ್ಟು ಸಿದ್ಧತೆಗಳಾಗಿದೆ. ಕಳೆದ ಮ್ಯಾರಥಾನ್ ಮೂಲಕ ಉದ್ಘಾಟನೆಯಾಗಿತ್ತು. ಅವತ್ತಿನಿಂದ ದನಗಳ ಜಾತ್ರೆನೂ ಕೂಡ ಭಾಳ ಹೆಚ್ಚು ಸಂಖ್ಯೆಯಲ್ಲಿ ಸೇರಿ ಮದ್ದೂರಿನಲ್ಲಿ ನಾವು ನಿರೀಕ್ಷೆನೂ ಕೂಡ ಮಾಡಿರಲಿಲ್ಲ. ಏನೋ ದನ ಜಾತ್ರೆ ಕಟ್ತವೆ, ನಾವೇನೋ ಪ್ರೋತ್ಸಾಹ ಮಾಡಬೇಕು ಅನ್ನುವಂಥದ್ದು ಮಾಡಿದೋ. ಬಟ್ ಜನರಿಗೆ ಎಷ್ಟೊಂದು ಖುಷಿ ತರ್ತಾ ಇದೆ. ಜನ ಎಷ್ಟೊಂದು ಆಸಕ್ತಿಯಿಂದ ವೀಕ್ಷಣೆ ಮಾಡುವಂಥದ್ದು, ಇಲ್ಲಿ ಬಂದು ಭಾಗವಹಿಸುವಂಥದ್ದನ್ನು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಭಾಳ ತುಂಬ ರೆಸ್ಪಾನ್ಸ್ ಬಂದಿದೆ. ಅದೇ ರೀತಿ ಅವ್ರಿಗೆ ಬೇಕಾದಂಥ ಎಲ್ಲ ನೀರಿನ ವ್ಯವಸ್ಥೆ, ಪ್ರತಿಯೊಂದು ವ್ಯವಸ್ಥೆಗಳನ್ನ ಮಾಡಿದ್ದೀನಿ. ಇವತ್ತು ಸಂಜೆಯಿಂದ ಲೈಟು ಕೂಡ ಸ್ವಲ್ಪ ನಾನು ನಿನ್ನೆ ಇರಲಿಲ್ಲ, ತಡ ಆಯಿತು ಬರೋದು. ಲೈಟಿನ ವ್ಯವಸ್ಥೆನೂ ಕೂಡ ಇವತ್ತಿಂದ ಆಗಿರ್ತದೆ. ಮತ್ತು 29ನೇ ತಾರೀಕು ಎಲ್ಲ ರಾಸುಗಳಿಗೆ ಆಯ್ಕೆ ಮಾಡುವಂಥ ಪ್ರಕ್ರಿಯೆ ನಡೀತದೆ. 30ನೇ ತಾರೀಕು ಒಂದು 4 ಗಂಟೆ, 3:30, 4 ಗಂಟೆ TB ಸರ್ಕಲಿಂದ ಎಲ್ಲ ರಾಸುಗಳ ಮೆರವಣಿಗೆ ಪಟ್ಟಣದ ಈ ಬೀದಿಯಲ್ಲಿ TB ಸರ್ಕಲ್ನಿಂದ ಹಿಡಿದು ಕಲಾ ತಂಡಗಳೊಂದಿಗೆ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಸಂಚರಿಸಿ ನರಸಿಂಹಸ್ವಾಮಿಯ ದೇವಸ್ಥಾನದ ಆವರಣದಲ್ಲಿ ಎಲ್ಲರೂ ಕೂಡ ಸೇರ್ತಾರೆ. ಅಲ್ಲಿ ನಾವು ಘೋಷಣೆಯನ್ನು ಮಾಡ್ತೀವಿ. ಏನು ಆಯ್ಕೆ ಆಗಿರ್ತಾರೆ ಅವ್ರನ್ನ ಘೋಷಣೆಯನ್ನು ಮಾಡಿ ಕರೆದು ಮಾನ್ಯ ಪಶುಸಂಗೋಪನಾ ಸಚಿವರು ವೆಂಕಟೇಶ್ ಅವರು, ಎಸ್.ಎನ್. ಪುಟ್ಟಣ್ಣನವರು, ರೈತ ಮುಖಂಡರು ಎಲ್ಲರೂ ಕೂಡ ಇದರಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಅಲ್ಲಿಗೆ ಈ ದನಗಳ ಜಾತ್ರೆಯನ್ನು ಬಹುಮಾನ ವಿತರಣೆ ಮಾಡೋದ್ರ ಮುಖಾಂತರ ಎಲ್ಲ ಬಂದಂಥವ್ರಿಗೆಲ್ಲ ಉಪಹಾರದ ವ್ಯವಸ್ಥೆಯನ್ನು ಮಾಡಿ ಅವ್ರನ್ನ ಒಂದು ಬೀಳ್ಕೊಡೋ ಕೆಲಸವನ್ನು ಮಾಡ್ತೀವಿ. ಇದ್ರ ಮಧ್ಯೆ ತಾಲೂಕ್ ಪಂಚಾಯತಿ ಹತ್ರ, ತಾಲೂಕ್ ಪಂಚಾಯತಿ ಮತ್ತು ತಾಲೂಕು ಆಡಳಿತದ ವತಿಯಿಂದ ಎಲ್ಲರೂ ಕೂಡ ಅವಕ್ಕೆ ಒಂದು ವಿಶೇಷವಾದ ಒಂದು ಸ್ವಾಗತವನ್ನು ಮಾಡೋ ಕೆಲಸವನ್ನು ಒಂದು ಬಿಇಒ ಸಿಎನ್ ಧನಂಜಯ, ಸಿಡಿಪಿಒ ಅರುಣ್ ಕುಮಾರ್, ಸಿಪಿಐಗಳಾದ ನವೀನ್ ಕುಮಾರ್, ನಾರಾಯಣಿ ಇದ್ದರು.